ನೀವು ಮಾಡುತ್ತಿರುವ ಸೇವಾ ಮನೋಭಾವವನ್ನ ಮುಂದಿನ ಪೀಳಿಗೆಯವರು ಬಳುವಳಿಯಾಗಿ ಮುಂದುವರಿಸಿ ಎಂದು ಹಾಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆಲುವರಾಜು ಅಲಿಯಾಸ್ ನಡಕಲಪುರ ಮಂಜು ತಿಳಿಸಿದರು. ಮಳವಳ್ಳಿ ತಾಲೂಕಿನ ಬಿಜಿಪುರ ಗ್ರಾಮದ ಪುನೀತ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಸ್ ನಿಲ್ದಾಣ ಲೋಕಾರ್ಪಣೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪುನೀತ್ ರಾಜ್ಕುಮಾರ್ ಅವರಿಗೂ ಬಿಜಿಪುರ ಗ್ರಾಮದ ಯುವಕರಿಗೂ ನಂಟು ಇದೆ ಅನಿಸುತ್ತಾ ಇದೆ. ಯುವಕರ ಗುಂಪು ಬಸ್ ನಿಲ್ದಾಣ ಮಾಡಿದ್ದಾರೆ, ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಲೋಕಾರ್ಪಣೆ ಮಾಡಿರುವುದು ಉತ್ತಮ ಬೆಳವಣಿಗೆ ಎಂದರು. ಈ ಗ್ರಾಮದ ಜನತೆಗೆ ಮತ್ತು ಈ ಒಂದು ಸಮುದಾಯದ ಮತ್ತು ನಮ್ಮ ಬಂಧುಗಳ ಸಹೋದರರ ಒಂದು ಒಳಿತಿಗಾಗಿ ಮಾಡಿರ್ತಕ್ಕಂಥ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಾಜದ ಹಾಡುಗಳ ಮೂಲಕ, ಅದೇ ತರದಲ್ಲಿ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಶಾಂತಕುಮಾರ್ ಅವರ ಮಾತುಗಳಲ್ಲಿ ಹೇಳಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅವರ ಸಂವೇದನಶೀಲತೆ ನಮಗೆ ಅವ್ರು ಹೇಳಿದ್ರು. ಬಿಸಿಲಿನಲ್ಲಿ ಯಾರೋ ಬಸ್ಕೊಂಡು ಗ್ರಾಮಸ್ಥರು ಆ ಯುವಕರಿದ್ರಲ್ಲ, ಅವರು ಪರೋಪಕಾರ ಗುಣ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಪರೋಪಕಾರ ಗುಣ, ಇವೆರಡು ಮನಸ್ಸುಗಳು ಒಂದಾದ ಕಾರಣವಾಗಿ ಪುನೀತ್ ಅವರು ಬಿಜಿಪುರದಲ್ಲೂ ಒಬ್ಬರ ಸತ್ಯನೇನೋ ಸತ್ಯತಾನೆ. ಯಾಕೆಂದ್ರೆ ನಾವ್ಯಾವಾದ್ರೂ ಬಿಜಿಪುರಕ್ಕೆ ಬಂದ್ರೆ ಸುತ್ತಮುತ್ತ 8-10 ಜಿಲ್ಲೆಗಳಿಂದ ಬಿಜಿಪುರಕ್ಕೆ ಬರ್ತಾರೆ. ಬಿಜಿಪುರಕ್ಕೆ ಬಂದ್ರೆ ಈ ಊರಿನ ಮಣ್ಣನ್ನ ನಾವು ಹಣೆಗೆ ವಿಭೂತಿಯಾಗಿ ಧರಿಸ್ಕೊಂಡು ಹೋಗ್ತೀವಿ, ಬಿಜಿಪುರ ಮಾಡ್ತೀವಿ. ಅಂತ ಒಂದು ಊರಿನಲ್ಲಿ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರು ನಡೆದಾಡದಂತ ಈ ಒಂದು ಪುಣ್ಯಕ್ಷೇತ್ರ. ಕಾರ್ಯಕ್ರಮದಲ್ಲಿ ಮಂಟೇಸ್ವಾಮಿ ಮಠದ ಆಡಳಿತಾಧಿಕಾರಿ ಭರತರಾಜ ಅರಸು, ಅರ್ಕಲವಾಡಿ ನಾಗೇಂದ್ರ, ನಡಕಲಪುರ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಶಾಂತಕುಮಾರ್, ಪಿಡಿಒ ಜಯಸ್ವಾಮಿ ಸೇರಿದಂತೆ ಹಲವರಿದ್ದರು.